ಕರಾವಳಿನಲ್ಲಿ ಮರಳು ಸಿಗ್ತಾ ಸರ್ಕಾರಿ ಔಷಧಿ ಇಲ್ಲ, ಸರ್ವ ಸಮಸ್ಯೆ ಯಾವುದು ಸಮಸ್ಯೆ ಅಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಯಾರು? ನಿಮಗೆ ಯೋಗ್ಯತೆ ಇಲ್ಲ, ನಿಮ್ಮ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದಿರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ ನೀವು. ಅದು ಬಿಟ್ಟು ಭಾರಿ ಮಾತಾಡಿ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರು ಮೀಟಿಂಗ್ ಜಾರಿ ಮಾಡಿದವರು ಯಾರು? ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳದೆ ಇನ್ಯಾರು ನಡಿಬೇಕಾದ್ರೆ ನಾನು ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಜಾರಿ ಮಾಡ್ಬಿಟ್ಟು ಉತ್ತರ ಕೊಡ್ಲಿ ಅವರು, ಉತ್ತರ ಕೊಡ್ಲಿ ಅವರು. ನೀವೆಲ್ಲ ಚರ್ಚೆ ಮಾಡಿಲ್ಲ, ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಆಯ್ತು. ದಿನೇಶ್ ಅವರೇ, ಮಂತ್ರಿ ಅವರೇ, ಸಚಿವರಾಗಿದ್ರಲ್ಲ, ಮಾತಾಡ್ತಿರಲ್ಲ, ಏನ್ ಮಾಡಿದ್ರಿ ನೀವು? ಕೆಲಸನ ಮಾಡ್ಲಿಲ್ಲ ಮಂತ್ರಿ ಅವರೇ. ಒಂದ್ ಸೆಕೆಂಡ್ ಚಂದ್ರ ಕೂತ್ಕೊಳ್ಳ. ಅಧ್ಯಕ್ಷರೇ, ಇಲ್ಲಿ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ ಅಧ್ಯಕ್ಷರೇ. ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತೀವಿ. ಅಧ್ಯಕ್ಷರೇ, ರಂಗನಾಥ್ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್ ನಾನು ಬಿಜೆಪಿ ಅವರು ಗೌರ್ಮೆಂಟ್ ನ ಬ್ಲೇಮ್ ಆಯ್ತು. ನಾನು ಹೇಳ್ತಿರೋದು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ. ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ, ಆಯ್ತು. 4,000 ಆಗಿದೆ. ಅದು ಮಂತ್ರಿ ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಆಯ್ತು ಸುರೇಶ್. ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ. 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್, ತಾವು ಮಾತಾಡಿದ್ರೆ ನಾನು ಮಾತಾಡಾದ್ಮೇಲೆ ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು. ನಾನು ಮಾತಾಡಾದ್ಮೇಲೆ ಮಾತಾಡಿ. ಅಧ್ಯಕ್ಷರ, ಈಗ 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗ್ಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ,
ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ. ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಅಂತ ಹೇಳಿದ್ರೆ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಶುರು ಮಾಡಿದ್ರೆ ಇವರು ಹೋಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ. ಹೋಟ್ಲು ಬೆಲೆ ಏರಿಕೆ ಮಾಡಿದಾಗ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಮಾಡಿ ಅಂತ ನಾವು ತಿಳ್ಕೊಂಡು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರೆ IT ಬಿಟ್ಟು ಆಯ್ತು, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡ್ತಾರೆ. ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಆಯ್ತು ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್. ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸ್ತಿ ಹೇಳ್ತಾ ಇದ್ದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದು, ದಟ್ ಈಸ್ ಕರೆಕ್ಟ್. ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳ್ಸಿಕೊಡ್ತೀನಿ. ನೀವಿದ್ರ? ಹೌದು, ನಾನು ನೋಡಿದ್ದೀನಿ. ಹೇಳಿದೆ. ಹೌದು, ನೀವು ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ. ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪನ. ಇವಾಗ ಏನು ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದು ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು. ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಅದು ಬೇಕಾಗಿರೋದು. ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಬೇಕಾಗಿರೋದು ನಮ್ದು. ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಹೇಳಿಲ್ಲ. ಸರಿ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಅಂತ ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಕ್ಲಾರಿಟಿ ಕೊಟ್ಟಿದ್ದಾರೆ, ಚರ್ಚೆ ಬೇಡ. ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಅವ್ರು ಹೇಳುದು ಬರೀ ಕರ್ನಾಟಕದಲ್ಲಿ. ಮಿನಿಸ್ಟರ್ ಮಾತಾಡ್ಲಿ. ಇವ್ರೆ ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಕ್ಲಾರಿಫಿಕೇಶನ್ ಕೂಡ ಇಡೀ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಗ್ಯಾಸ್ ಖರೀದಿ ಸಮಸ್ಯೆ ಬಗ್ಗೆ ಮಾತಾಡಿ. ಇಡೀ ದೇಶ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ ದೇಶದಲ್ಲಿ, ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ? ಅದನ್ನು ಕೇಳಿದ್ರೆ ಎಷ್ಟು ಕೇಳಿದ್ರೆ
ಆಯ್ತು, ಉತ್ತರ ಕೊಡಿ, ಒಂದು ಸೆಕೆಂಡ್ ಉತ್ತರ ಕೊಡಿ. ಎಷ್ಟು ಹಾಕ್ಬೇಕು? ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ what is it in vogue? ಯಾಕೆ ಜಾರಿ ಮಾಡಿದ್ದೀರಾ? Because there is crisis. ಈ ಕ್ರೈಸಿಸ್ ಇವ್ರು ವಿಧಾನಸಭೆ ಆಯ್ತು, ಕೂತ್ಕೊಳ್ಳಿ, ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ. ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ರಾಜಕೀಯ ಕೊಡ್ತೀರಾ? ಶೂನ್ಯ ವೇಳೆ ಇದು. ನೀವು ಮಾಡಿ. ಶೂನ್ಯ ವೇಳೆಯಲ್ಲಿ ನೀವು ಮಾಡಿ, ಸ್ವಾಮಿ ನಿಷ್ಠೆಗೆ ಇಲ್ಲದೆ ಅಧ್ಯಕ್ಷರೇ ಬಿಜೆಪಿ ಸೆಲ್ ಮಾಡಿ ಚೀಫ್ ಮಾಡಿ, ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು, ಅವ್ರಿಗೆ ಆಯ್ತು, ಆಂಟಿ RSS ಚೀಫ್, ಆಂಟಿ ಬಿಜೆಪಿ ಚೀಫ್, ಆಂಟಿ ಮೋದಿ ಚೀಫ್. ಆಯ್ತು, ಯಾಕೆ ನೀವು ಚರ್ಚೆ ಮಾಡ್ತೀವಿ? ಅವ್ರು ಮಾತಾಡ್ತಾರೆ. ನಮ್ ಕಾಂಗ್ರೆಸ್ ಆಯ್ತು, ನೀವು ಪರಸ್ಪರ ಯಾಕೆ ಚರ್ಚೆ ಮಾಡ್ತೀವಿ? ಕೂತ್ಕೊಳ್ಳಿ. ಉತ್ತರ ಕೊಡ್ಬೇಕಷ್ಟೇ. ಆಯ್ತು, ಮೆಟ್ರೋ